ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿರಾಜ್. ವೀಕ್ಷಕರೇ, ಸಾಕಷ್ಟು ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ ಅಥವಾ ಬಾಧಿಸ್ತಾ ಇರುತ್ತೆ. ಆದ್ರೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಅರಿವು ಇರೋದೇ ಇಲ್ಲ. ಸೊ ಯಾವ ಕಾರಣಕ್ಕೆ ಬಂತು, ಹೇಗಾಯ್ತು, ಸೊ ಈ ಕೆಲವೊಂದು ಈ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ, ಇದ್ರ ಬಗ್ಗೆ ಕೇಳಿರ್ತಾರೆ. ಸೊ ಈ ರೀತಿಯಾಗಿ ಬ್ರೆಸ್ಟ್ ಕ್ಯಾನ್ಸರ್ ಇವ್ರಿಗಿತ್ತಂತೆ, ಅವ್ರಿಗಿತ್ತಂತೆ, ಈ ರೀತಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರಂತೆ, ಕೀಮೋಥೆರಪಿ ತಗೊಂಡ್ರಂತೆ ಅಂತ ಹೇಳಿ. ಬಟ್ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿರೋದಲ್ಲ. ಸೊ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಇರುತ್ತೆ. ಹೇಗೆ ಬರುತ್ತೆ, ಅದಕ್ಕೆ ರೀಸನ್ಗಳೇನು, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ, ಅಥವಾ ಬಂದ್ರೆ ಅದು ಹೆರಿಡಿಟಿ ಇಂದ ಬರುತ್ತಾ, ಅಥವಾ ಅಪ್ಪ ಅಮ್ಮಂಗ್ ಅಥವಾ ಅಮ್ಮಂಗಿತ್ತು ಅಂತ ಅಂದ್ರೆ ಮಕ್ಳಿಗೆ ಬರೋ ಚಾನ್ಸಸ್ ಇರುತ್ತಾ, ಹೇಗೆ, ಏನು, ಎತ್ತ, ಇದಕ್ಕೆ ಏನ್ ಮಾಡ್ಬೇಕು? ಹಾಗಾದ್ರೆ ನಮ್ಮ ಭಾರತದ ಡಾಟಾ ಪ್ರಕಾರ ಎಷ್ಟು ಕೇಸ್ಗಳು ಬರುತ್ತೆ ಇದ್ರದ್ದು, ಅಥವಾ ಎಷ್ಟು ಡೆತ್ಗಳಾಗುತ್ತೆ, ಹೀಗೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ಲಿಕ್ಕೆ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿದ್ದಾರೆ ಮಣಿಪಾಲ್ ಹಾಸ್ಪಿಟಲ್, ಜಯನಗರ ಹಾಗೆ ಸರ್ಜಾಪುರದ ಡಾಕ್ಟರ್ ಆಗಿರುವಂತಹ ನಿತಿನ್ ಯಶಸ್ ಮೂರ್ತಿ ಸರ್. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹೈ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಸರ್, ನಿಮ್ದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೊರಟಿದ್ದಾರೆ ಆಕ್ಚುಲಿ ಹಾಸ್ಪಿಟಲ್ ಕಡೆಯಿಂದ. ಸೊ ನಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಕೇಳಿದೀವಿ. ಸೊ ಸಾಕಷ್ಟು ಜನ ಕೇಳಿರ್ತಾರೆ, ಅಲ್ಲೆಲ್ಲೋ ಬ್ರೆಸ್ಟ್ ಕ್ಯಾನ್ಸರ್ ಯಾರಿಗೂ ಆಗಿತ್ತಂತೆ, ಇವ್ರಿಗೆ ಯಾರಿಗೂ ಆಗಿತ್ತಂತೆ ಅಂತ ಹೇಳಿ. ಬಟ್ ಪರ್ಟಿಕ್ಯುಲರ್ ಆಗಿ ನೀವು ಈ ಒಂದು ವಿಚಾರದ ಬಗ್ಗೆ ತಗೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಕಾರಣ ಸರ್? ಮೊದಲಿಗೆ ರೀಸನ್ ಏನ್ ಹಾಗಾದ್ರೆ? ಸೊ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ಜಗತ್ನಲ್ಲಿ ಲಾಸ್ಟ್ 2 years ಇಂದ ಕೋವಿಡ್ ಸಿ ಅಂತಿದ್ದಾರೆ. ಅದಕ್ ಮುಂಚೆ ಅನದರ್ ಸಿ ಕಾರ್ಡಿಯಾಕ್ ಡಿಸೀಸಸ್ ಅಂತಿದ್ದಾರೆ. ಬಟ್ ಆಕ್ಚುಲಿ ಇವಾಗ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಇನ್ನೊಂದು ಸಿ, ಕ್ಯಾನ್ಸರ್. ಅಂಡ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂದ್ರೆ ಭಾರತದಲ್ಲಿ ಮತ್ತೆ ವರ್ಲ್ಡ್ ಅಲ್ಲಿ ದ ನಂಬರ್ 1 ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್. ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ನಂಬರ್ 1 ಕ್ಯಾನ್ಸರ್ ಅಂದ್ರೆ ಎಷ್ಟು ಕೇಸಸ್ ಆಗ್ತಿದೆ ಭಾರತದಲ್ಲಿ ಒಂದ್ ವರ್ಷದಲ್ಲಿ ಅಂದ್ರೆ ಆಲ್ಮೋಸ್ಟ್ 2 ಲಕ್ಷ ಹೊಸ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ವರ್ಷಕ್ಕೆ ಆಗ್ತಿದೆ ಗ್ಲೋಬೋಕಾನ್ 2020 ಡೇಟಾ ನೋಡಿದಾಗ. ಅಷ್ಟೇ ಅಲ್ಲ, ಮೋಸ್ಟ್ ಕಾಮನ್ ಕಾಸ್ ಆಫ್ ಕ್ಯಾನ್ಸರ್ ಡೆತ್ನು ಬ್ರೆಸ್ಟ್ ಕ್ಯಾನ್ಸರ್. ಯಾಕಂದ್ರೆ ವರ್ಷದಲ್ಲಿ ಆಲ್ಮೋಸ್ಟ್ 85-90 ಸಾವಿರ ಡೆತ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಆಗ್ತಿದೆ. ಸೊ ಈ ಕಾರಣದಲ್ಲಿ ನಾವೇನ್ ಹೇಳ್ತೀವಂದ್ರೆ ಅವೇರ್ನೆಸ್ ಮತ್ತೆ ಒಂದು ಬೇಗ ಸ್ಟೇಜ್ ಅಲ್ಲಿ, ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಕ್ಯೂರ್ ಮಾಡ್ಬೋದು. ಇವಾಗ ಎಲ್ಲಾರ್ಗೂ ಏನಕ್ಕೆ ಹೆದರಿಕೆ ಆಗುತ್ತೆ ಕ್ಯಾನ್ಸರ್ ಅಂದ್ರೆ ಕ್ಯೂರ್ ಇಲ್ಲ ಅಂತ. ಬಟ್ ಅದು ತುಂಬಾ ಸುಳ್ಳು ಮಾಹಿತಿ. ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ನ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಕ್ಯೂರ್ ಚಾನ್ಸ್ ಮೋರ್ ದನ್ 90% ಅಂತ. ಸೊ ಅಂದ್ರೆ ನೀವ್ ಹೇಳೋ ಪ್ರಕಾರ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಗುಣ ಆಗದೆ ಇರೋ ಕಾಯಿಲೆ ಅಲ್ಲ, ಅದಕ್ಕೂ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಗೊತ್ತಾದ್ರೆ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದು. ಯಾಕಂದ್ರೆ ಜನಗಳಿಗೆ ಏನ್ ಅರ್ಥ ಮಾಡ್ಕೊಡಲ್ಲ ಅಂದ್ರೆ, ಶುಗರ್ ನ ಕ್ಯೂರ್ ಮಾಡಕ್ಕಾಗಲ್ಲ, ಡಯಾಬಿಟಿಸ್ ನ, ಹೈಪರ್ ಟೆನ್ಷನ್ ಅನ್ನು ಕ್ಯೂರ್ ಮಾಡಕ್ಕಾಗಲ್ಲ, ಅದಕ್ಕೆ ಮಾತ್ರೆ ಕೊಟ್ಟು ಕಂಟ್ರೋಲ್ ಮಾಡ್ತೀವಿ. ಬಟ್ ಬ್ರೆಸ್ಟ್ ಕ್ಯಾನ್ಸರ್ ನ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಮೋರ್ ದನ್ 90% ಚಾನ್ಸ್ ಆಫ್ ಕ್ಯೂರ್ ಅಂತೀವಿ. ಅದೇ ಒಂದ್ ವ್ಯತ್ಯಾಸ ಭಾರತ ದೇಶ ಮತ್ತೆ USA ನಲ್ಲಿ. ಡೇಟಾ ಪ್ರಕಾರ USA ನಲ್ಲಿ ಸ್ಟೇಜ್ 1 ಸ್ಟೇಜ್ 2 ನಲ್ಲಿ ಆಲ್ಮೋಸ್ಟ್ 60% ನ ಡಯಾಗ್ನೋಸ್ ಮಾಡ್ತಾರೆ. ಆದ್ರೆ ನಮ್ ದೇಶದಲ್ಲಿ ಲಿಂಫ್ ನೋಡ್ಗೆ ಸ್ಪ್ರೆಡ್ ಆದ್ಮೇಲೆ 60% ಡಯಾಗ್ನೋಸ್ ಆಗುತ್ತೆ. ಲೆಸ್ ದನ್ 20% ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಅದಕ್ಕೆ ಅವೇರ್ನೆಸ್, ಅದಕ್ಕೆ ಇದು ಒಂದು ಕೋಶಿಶ, ಅವೇರ್ನೆಸ್ ಇದ್ರೇನೆ ಬೇಗ ಡಿಟೆಕ್ಟ್ ಮಾಡಿ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ಳೋದಂತ. ಯಾಕಂದ್ರೆ ಜನಗಳಿಗೆ ಏನಂದ್ರೆ, ಏನಕ್ಕಪ್ಪ ಟೆಸ್ಟ್ ಮಾಡ್ಸಕ್ ಹೋಗ್ಬೇಕು, ಡಯಾಗ್ನೋಸಿಸ್ ಮಾಡಿದ್ಮೇಲೂ ಕ್ಯೂರ್ ಇಲ್ಲ ಅಂತ. ಸೊ ಆ ಮಾಹಿತಿ ತಪ್ಪು. ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಕ್ಯೂರ್ ಆಗಿ ಮೋರ್ ದನ್ 90% ಚಾನ್ಸ್ ಇದೆ ಕ್ಯೂರ್ಗೆ ಅನ್ನೋದಕ್ಕೆ ಈ ಒಂದು ಮಾಹಿತಿ ಎಫರ್ಟ್. ಓಕೆ ಸರ್, ಖಂಡಿತವಾಗ್ಲು. ಯಾಕಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಗೊತ್ತಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಕ್ಯೂರಬಲ್ ಅಂತ ಹೇಳ್ತಾ ಇದ್ದೀರಾ ನೀವು. ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಕಂಪೇರ್ ಮಾಡೋದಾದ್ರೆ ಡಾಟಾ ಪ್ರಕಾರ ಎಷ್ಟು ಕೇಸ್ಗಳು ಬರುತ್ತೆ ಸರ್ ಹಾಗಾದ್ರೆ? ಸೊ ಇಂಡಿಯಾದಲ್ಲಿ ಎಲ್ಲಾ ಜನಗಳಿಗೂ ತಗೊಂಡ್ರೆ, ಅಂದ್ರೆ ಮೆನ್ ಅಂಡ್ ವುಮೆನ್ ಕಂಬೈನ್ಡ್ ಡಿನಾಮಿನೇಟರ್ ಅಲ್ಲಿ ಮೆನ್ ಅಂಡ್ ವುಮೆನ್ ಕಂಬೈನ್ಡ್ ತಗೊಂಡ್ರು ದ ನಂಬರ್ 1 ಕ್ಯಾನ್ಸರ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ವರ್ಷಕ್ಕೆ ಆಲ್ಮೋಸ್ಟ್ 2 ಲಕ್ಷ ಹೊಸ ಕೇಸಸ್ ಡಯಾಗ್ನೋಸ್ ಆಗ್ತಿದೆ. ಅಂದ್ರೆ ಇಮ್ಯಾಜಿನ್ ಮಾಡಿ, ಇದು ರಿಪೋರ್ಟೆಡ್ ಕೇಸಸ್. ಸೊ ಹೌ ಮೆನಿ ಕೇಸಸ್ ಆರ್ ಆಕ್ಚುಲಿ ನಾಟ್ ರಿಪೋರ್ಟೆಡ್ ಆಲ್ಸೋ. ಸರಿನಾ? ಇದೆಲ್ಲ ನಾವು ಹಾಸ್ಪಿಟಲ್ ರಿಜಿಸ್ಟ್ರಿ, ಪಾಪ್ಯುಲೇಷನ್ ಬೇಸ್ಡ್ ರಿಜಿಸ್ಟ್ರಿ, ಗ್ಲೋಬೋಕ್ಯಾನ್ 2020 ಡೇಟಾ ಇನ್ ತಗೊಂಡಿರೋದ್ರಿಂದ 2 ಲಕ್ಷ ಹೊಸ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಡಯಾಗ್ನೋಸ್ ಆಗ್ತಿದೆ. ಶಾಕಿಂಗ್ ನ್ಯೂಸ್ ಸರ್ ಆಕ್ಚುಲಿ. ಯಾಕಂದ್ರೆ ರಿಪೋರ್ಟ್ ಮಾಡ್ಕೊಂಡಿರೋ ಕೇಸ್ಗಳ ಪ್ರಕಾರ, ಡಾಟಾ ಪ್ರಕಾರ ನೋಡೋದಾದ್ರೆ 2 ಲಕ್ಷ ಕೇಸ್ಗಳು ಬರುತ್ತೆ ಅಂತ ನೀವು ಹೇಳ್ದಂಗೆ. ಇನ್ನು ಗೊತ್ತಿದ್ರು ಕೆಲವರಿಗೆ ರಿಪೋರ್ಟ್ ಮಾಡ್ಕೊಳಕ್ ಹೋಗಲ್ಲ ಅಥವಾ ತೋರ್ಸ್ಕೋ ಹೋಗಲ್ಲ ಅಂತವ್ರ ಕೇಸಸ್ ಎಷ್ಟಿದೆ ಅಂತ ಹೇಳಿದ್ರೆ ಶಾಕಿಂಗ್ ನ್ಯೂಸ್ ಆಕ್ಚುಲಿ ಇದು. ಸೊ ಇದು ಹೆರಿಡಿಟಿಯಿಂದ ಬರೋ ಚಾನ್ಸಸ್ ಇರುತ್ತಾ ಈ ಕ್ಯಾನ್ಸರ್, ಅಥವಾ ಹೇಗೆ ಸರ್ ಇದು? ಸೊ ಎನಿ ಟೈಮ್ ನಾನು ಒಂದು ಪೇಷಂಟ್ ಮುಂದೆ ಕೂತ್ಕೊಂಡಿದ್ದಾಗ ಕ್ಯಾನ್ಸರ್ ಇದೆ ಅಂದ ತಕ್ಷಣ ಫಸ್ಟ್ ಕ್ವೆಶ್ಚನ್ ಬರೋದು, ನಮ್ ಫ್ಯಾಮಿಲಿ ಯಾರಿಗೂ ಇರ್ಲಿಲ್ಲ, ಏನಕ್ಕೆ ಕ್ಯಾನ್ಸರ್ ಬಂತು ಅಂತ. ಸೊ ನಾನು ಅದಕ್ಕೆ ಫಸ್ಟ್ ಏನ್ ಹೇಳ್ತೇನೆಂದ್ರೆ, ಎಲ್ಲಾ ಕ್ಯಾನ್ಸರ್ಸ್ ಅಲ್ಲೂ ಹೆರಿಡಿಟರಿ ಕಾಂಪೋನೆಂಟ್ ಅಂದ್ರೆ ವಂಶ ಪಾರಂಪರ್ಯಕ್ಕೆ ಬರೋದು ಬರೀ 15-20%. ಇನ್ ಮಿಕ್ಕಿದ್ 75-80% is because of
ಅದರ್ ಫ್ಯಾಕ್ಟರ್ಸ್. ಓಕೆ. ಸೊ ಬೇರೆ ಬೇರೆ ಕ್ಯಾನ್ಸರ್ಸ್ಗೆ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಇವಾಗ ನಾವು ಬಾಯಿನ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಅಂದ್ರೆ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಅಂತೀವಿ. ಸೊ ಆ ತರ ಬ್ರೆಸ್ಟ್ ಕ್ಯಾನ್ಸರ್ಗೆ ಏನು ರಿಸ್ಕ್ ಫ್ಯಾಕ್ಟರು? ಸೊ ನಾವು ಹೇಳ್ತೀವಿ ಯಾರಿಗೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಬಾಡಿ ಒಳಗಡೆ ಜಾಸ್ತಿ ಇರುತ್ತೋ, ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೋ, ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ರಿಸ್ಕ್ ಜಾಸ್ತಿ. ಯಾರಿಗೆ ಮೆನೋಪಾಸು ಅಂದ್ರೆ ಮುಟ್ಟೆಲ್ಲ ನಿಂತದು ಡಿಲೇ ಆಗುತ್ತೋ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋಕ್ಕೆ ರಿಸ್ಕ್ ಜಾಸ್ತಿ. ಯಾರಿಗೆ ಫಸ್ಟ್ ಚೈಲ್ಡ್ ಬರ್ತು ಅಂದ್ರೆ ಮೊದಲನೇ ಪ್ರೆಗ್ನೆನ್ಸಿ 35 ವಯಸ್ಸಿಂದ ಆದ್ಮೇಲೆ ಆದ್ರೆ ಆವಾಗ ಬ್ರೆಸ್ಟ್ ಕ್ಯಾನ್ಸರ್ ಬರಕ್ ರಿಸ್ಕ್ ಜಾಸ್ತಿ. ಬಟ್ ಏನ್ ಪ್ರೊಟೆಕ್ಟ್ ಮಾಡ್ಬೋದು? ಬ್ರೆಸ್ಟ್ ಫೀಡಿಂಗು. ಬ್ರೆಸ್ಟ್ ಫೀಡಿಂಗ್ ಇಸ್ ಒನ್ ಆಫ್ ದ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್. ಪ್ಲಸ್ ಒಬೆಸಿಟಿ. ಯಾರಿಗೆ ಬಾಡಿ ವೇಟ್ ಜಾಸ್ತಿ ಇದೆಯೋ, BMI 30 ಜಾಸ್ತಿ ಇದೆಯೋ ಅದ್ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಅದೇ ಯಾರಿಗೆ ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಇರುತ್ತೋ, ಎಕ್ಸರ್ಸೈಸ್ ಇರುತ್ತೋ, ಎಸ್ಪೆಷಲಿ ಪೋಸ್ಟ್ ಮೆನೋಪಾಸಲ್ ಯಾರು ಮುಟ್ಟು ನಿಂತಿದ್ದೋ ಹೆಂಗಸರು ಇದಾರೋ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಒಂದೇ ಒಂದ್ ಕಾಸ್ ಇಲ್ಲ, ಇಟ್ ಇಸ್ ಅ ವೆರೈಟಿ ಆಫ್ ಕಾಸಸ್, ಮಲ್ಟಿ ಫ್ಯಾಕ್ಟೋರಿಯಲ್ ಅಂತೀವಿ. ಅಂದ್ರೆ ಒಂದ್ ಕಾರಣ ಅಲ್ಲ, ಸುಮಾರು ಕಾರಣದಿಂದ ರಿಸ್ಕ್ ಫ್ಯಾಕ್ಟರ್ ಆಗೋದು ಬ್ರೆಸ್ಟ್ ಕ್ಯಾನ್ಸರ್ಗೆ ಅಂತ. 15-20% ಬ್ರೆಸ್ಟ್ ಕ್ಯಾನ್ಸರ್ ಹೆರಿಡಿಟರಿ ಇರ್ಬೋದು. ಸೊ ಎಲ್ಲಾರು ಪ್ರಾಬಬ್ಲಿ ಆಂಜಲಿನಾ ಜೋಲಿ ಬಗ್ಗೆ ಕೇಳಿರ್ಬೋದು. ಸೊ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಕಾಸ್ ಮಾಡೋದು ಜೀನ್ ರಿಸ್ಕ್ ಇತ್ತು, BRCA ಅಂತ. ಸೊ ಯಾರಿಗೆ ಈ ತರ BRCA ಜೀನ್ಸ್ ಇರುತ್ತೋ, ಇಲ್ಲಾಂದ್ರೆ ಫ್ಯಾಮಿಲಿಲಿ ಯಾರಿಗಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಇದೆಯೋ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದ್ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ಈ 100 ಬ್ರೆಸ್ಟ್ ಕ್ಯಾನ್ಸರ್ ತಗೊಂಡ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರೋದು ಇಲ್ಲಾಂದ್ರೆ ಹೆರಿಡಿಟರಿ ಇರೋದು 15-20% ಮಾತ್ರ. ಇನ್ ಮಿಕ್ಕಿದ ಹಾಗಾದ್ರೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಇಂದ ಬರುತ್ತೆ ಹಾಗಾದ್ರೆ. ಸೊ ಮೈನ್ ಆಗಿ ಹೆರಿಡಿಟರಿ ನೀವು ಹೇಳ್ದಂಗೆ ಬರೀ 15-20%. ಸೊ ಅದೇ ಒಂದು ಮೂಢನಂಬಿಕೆ ಆಗ್ಬಿಟ್ಟಿದೆ, ಇಲ್ಲ ಅವ್ರಿಗಿದ್ರು ಬಂದೇ ಬಂದ್ಬಿಡತ್ತೆ ಅನ್ನೋದೊಂದು. ಸ್ಟ್ರೆಸ್ ಗೆ ಏನಾದ್ರೂ ಈ ತರದ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತಾ ಸರ್? ಸೊ ಸ್ಟ್ರೆಸ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್. ಅಂದ್ರೆ ಡೈರೆಕ್ಟ್ ಕಾಸೇಷನ್ ತರ ಅಲ್ಲ, ಬೇರೆ ಬೇರೆ. ನಾನು ಹೇಳ್ದಂಗೆ ಇವಾಗ ಸ್ಮೋಕಿಂಗ್ ಇಂದ ಡೈರೆಕ್ಟ್ ಕಾಸೇಷನ್ ಇದೆ, ಬಾಯಿನ್ ಕ್ಯಾನ್ಸರ್ ಬರೋದು ಲಂಗ್ ಕ್ಯಾನ್ಸರ್ ಇಂದ. ಬಟ್ ಇವಾಗ ಸುಮಾರು ರಿಸರ್ಚ್ ಆಗ್ತಿದೆ ದಟ್ ಸ್ಟ್ರೆಸ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಹೇಗಪ್ಪ ಅಂದ್ರೆ ಸ್ಟ್ರೆಸ್ ಇಂದ ಜನಗಳು ದೇ ವಿಲ್ ಬಿ ಫಿಸಿಕಲಿ ಇನ್ಆಕ್ಟಿವ್. ಸ್ಟ್ರೆಸ್ ಆದಾಗ ಜಾಸ್ತಿ ತಿಂತಾರೆ, ಒಬೆಸಿಟಿ ಇಟ್ ಮೇ ಲೀಡ್. ಸ್ಟ್ರೆಸ್ ಇಂದ ಸ್ಲೀಪ್ ಸೈಕಲ್ ಗೆಟ್ಸ್ ಅಫೆಕ್ಟೆಡ್. ಸೊ ಇವಾಗ ಸುಮಾರು ಸ್ಟಡೀಸ್ ಆಗ್ತಿದೆ ವೇರ್ ಸ್ಲೀಪ್ ಅಫೆಕ್ಟ್ ಆದ್ರೂನು ಯಾರು ನೈಟ್ ಟೈಮ್ ಸ್ಲೀಪ್ ಮಾಡಲ್ಲ, ಇಲ್ಲಾಂದ್ರೆ ಶಿಫ್ಟ್ ಟೈಮ್ ವರ್ಕ್ ಮಾಡ್ತಾರೋ, ಈ ಕಾಲ್ ಸೆಂಟರ್ ಇಲ್ಲಾಂದ್ರೆ ಶಿಫ್ಟ್ ಟೈಮ್ ವರ್ಕ್ ಆಗುತ್ತೋ, ಈ ನೈಟ್ ಟೈಮ್ ಶಿಫ್ಟ್ ವರ್ಕ್ ಇಸ್ ಆಲ್ಸೋ ರಿಗಾರ್ಡೆಡ್ ಆಸ್ ಅ ಪಾಸಿಬಲ್ ಕಾಸ್ ಆಫ್ ಕಾಸಿಂಗ್ ಕ್ಯಾನ್ಸರ್. ಸೊ ಅದಕ್ಕೆ ಜನಗಳು ಹೇಳ್ತಾರೆ ಇವಾಗ ದಿಸ್ ಇಸ್ ದಿ ಎರಾ ಆಫ್ ಸ್ಮಾರ್ಟ್ ಫೋನ್ಸ್, ಟ್ಯಾಬ್ಲೆಟ್ಸ್ ಅಂತೀವಿ. ಸೊ ಏನ್ ಹೇಳ್ತಾರೆ ಅಂದ್ರೆ ಮಲ್ಕೊಡಕ್ ಮುಂಚೆ ದಯವಿಟ್ಟು ನಿಮ್ ಮೊಬೈಲ್ ಸ್ಕ್ರೀನ್ ನೋಡ್ಬೇಡಿ, ಬಿಕಾಸ್ ದಟ್ ಅಫೆಕ್ಟ್ಸ್ ಸ್ಲೀಪ್ ಅಂಡ್ ದಿ ಹಾರ್ಮೋನ್ಸ್ ಇನ್ಸೈಡ್ ದ ಬಾಡಿ ವಿಚ್ ಮೇ ಬಿಕಮ್ a risk factor for cancer. ಇದೆಲ್ಲ ನಾನು ಹೇಳ್ದಂಗೆ ಡೈರೆಕ್ಟ್ ಎಫೆಕ್ಟ್ ಅಲ್ಲ, these are theories which are being postulated. So most important is healthy lifestyle, and healthy lifestyle means also leading a ಸ್ಟ್ರೆಸ್ ರಿಲೇಟೆಡ್ ಲೈಫ್ ಸ್ಟೈಲ್. ಎಕ್ಸಾಕ್ಟ್ಲಿ ಸರ್. ಒಂದು ಎಲ್ರಿಗೂ, ಯಾಕಂದ್ರೆ ಸಾಕಷ್ಟು ಜನ ಮಿಡ್ ನೈಟ್ ಅಲ್ಲೂ ಕೂಡ ಫೋನ್ ಯೂಸ್ ಮಾಡೋರ್ ಸಂಖ್ಯೆ ಜಾಸ್ತಿ ಇರುತ್ತೆ. ನಿದ್ದೆ ಬರ್ತಾ ಇಲ್ಲ ಅಂತ ಫೋನ್ ಯೂಸ್ ಮಾಡ್ತಾರೆ. ಸೊ ಫೋನ್ ಯೂಸ್ ಮಾಡಿದ್ರೆ ನಿದ್ದೆ ಆಬ್ವಿಯಸ್ಲಿ ಬರಲ್ಲ. ಸೊ ಅಂತವರಿಗೆ ಬಹಳ ಕೇರ್ಫುಲ್ ಆಗಿ ನೋಡಿ, ಅದು ಒಂದು ಫ್ಯಾಕ್ಟರ್ ಆಗಬಹುದು ಫ್ಯೂಚರ್ ಅಲ್ಲಿ ಕ್ಯಾನ್ಸರ್ ಬರ್ಲಿಕ್ಕೆ. ನೀವು ಮೊಬೈಲ್ ಅನ್ನ ಜಾಸ್ತಿ ಮಿಡ್ ನೈಟ್ ನಲ್ಲಿ ಯೂಸ್ ಮಾಡಿದ್ರೆ ಮಲ್ಕೊಳ್ಳೋದಕ್ಕೆ ಮುಂಚೆ ಸೊ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ಬಿ ಕೇರ್ಫುಲ್. ಅಟ್ ಲೀಸ್ಟ್ ಇವರ ಮಾತಿಂದನಾದ್ರೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ನಮ್ಮ ಕಡೆಯಿಂದ ಕೂಡ ಒಂದು ಸಜೆಷನ್ ನಿಮ್ಗೆ ಕೊಡ್ತಾ ಇದೀನಿ ಸರ್. ಈಗ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಹಾಗಾದ್ರೆ ನಾವು ಹೇಗೆ ಫೈಂಡ್ ಔಟ್ ಮಾಡೋದು? ಹೇಗಾದ್ರೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ ಸ್ಟಾರ್ಟಿಂಗ್ ಅಲ್ಲಿ? ಕರೆಕ್ಟ್. ಸೊ ಅದಕ್ಕೆ ಏನಕ್ಕೆ ಫೈಂಡ್ ಔಟ್ ಮಾಡಬೇಕು ಅರ್ಲಿ ಅಂತ ಹೇಳಿದಕ್ಕೆ, ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಮೋರ್ ದನ್ 90% ಚಾನ್ಸ್ ಕ್ಯೂರ್ ಅಂತೀವಿ. ಸೊ ಇವಾಗ 2 ಟೆಸ್ಟ್ ಇರುತ್ತೆ, ಒಂದು ಡಯಾಗ್ನೋಸಿಸ್ಗೆ, ಒಂದು ಸ್ಕ್ರೀನಿಂಗ್ಗೆ. ಸೊ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಏನು? ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಯಾವ ಟೆಸ್ಟ್ ಒಬ್ರು ನಾನ್ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದಾರೋ, ಏನು ಸಿಂಪ್ಟಮ್ಸ್ ಇಲ್ಲ, ಬಟ್ ಟೆಸ್ಟ್ ಕಾಯಿಲೆನ ಬೇಗ ಕಂಡುಹಿಡಿತೆ, ಅದನ್ನ ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಿ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ದೇರ್ ಇಸ್ ಅ ಸ್ಕ್ರೀನಿಂಗ್ ಟೆಸ್ಟ್. ಎಲ್ಲಾ ಕ್ಯಾನ್ಸರ್ಸ್ಗೂ ಈ ತರ ಸ್ಕ್ರೀನಿಂಗ್ ಟೆಸ್ಟ್ ಇಲ್ಲ. ಸೊ ನಾನು ಹೇಳ್ತೀನಿ, ಅದು ಟಾಪ್ 3-4 ಕ್ಯಾನ್ಸರ್ಸ್ ಇದೆಯೋ ಅದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಇದೆ, ವಿಚ್ ಕ್ಯಾನ್ ಬಿ ಡಿಟೆಕ್ಟೆಡ್ ಅರ್ಲಿ. ಸೊ ಏನಪ್ಪಾ ಈ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಮ್ಯಾಮೋಗ್ರಾಮು. ಮ್ಯಾಮೋಗ್ರಾಮ್ ಏನಂದ್ರೆ ಎಕ್ಸ್ರೇ ಬಗ್ಗೆ ಎಲ್ಲರೂ ಕೇಳಿರ್ಬೋದು. ಯೂಶಲಿ ನಾವು ಲಂಗ್ ಎಕ್ಸ್ರೇ ಬಗ್ಗೆ ಮಾತಾಡ್ತೀವಿ. ಮ್ಯಾಮೋಗ್ರಾಮ್ ಅಂದ್ರೆ ಏನಂದ್ರೆ ಇಟ್ ಇಸ್ ಅನ್ ಎಕ್ಸ್ರೇ ಆಫ್ ದ ಬ್ರೆಸ್ಟ್. ಯಾರು ಮಾಡಿಸ್ಕೋಬೇಕು ಇದನ್ನ? ಯಾರು ಮಹಿಳೆ ಆಗಿದಾರೋ, 40-45 ವಯಸ್ಸು ಕ್ರಾಸ್ ಆಗಿದಾರೋ, ವರ್ಷಕ್ಕೆ ಒಂದ್ಸಲ ಆದ್ರೂ ಒಂದ್ ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು ಬ್ರೆಸ್ಟ್. ಇವಾಗ ಗೈಡ್ಲೈನ್ಸ್ ಪ್ರಕಾರ
ಆವರೇಜ್ ರಿಸ್ಕ್ ಹೈ ರಿಸ್ಕ್ ಅಂತೀವಿ. ಮಹಿಳಾ ಆಗಿರೋದೇನೆ ಆವರೇಜ್ ರಿಸ್ಕ್, ಓಕೆ ಲೋ ರಿಸ್ಕ್ ಅಂತಾನೆ ಇಲ್ಲ. ಮಹಿಳಾ ಆಗಿರೋದೇನೆ ಆವರೇಜ್ ರಿಸ್ಕ್. ಸೊ ಯಾರು 40-45 ವಯಸ್ಸು ಕ್ರಾಸ್ ಆಗಿದಾರೋ ಅಟ್ಲೀಸ್ಟ್ ಇನಿಷಿಯಲಿ ವರ್ಷಕ್ಕೆ ಒಂದ್ಸಲ ಮಾಡಿಸ್ಕೋಬೇಕು. ಆಮೇಲೆ 50-74 ವಯಸ್ಸು ತನಕ ವರ್ಷಕ್ಕೆ ಒಂದ್ಸಲನೋ ಇಲ್ಲ ಅಂದ್ರೆ 2 ವರ್ಷಕ್ಕೆ ಒಂದ್ಸಲನೋ ಈ ಮ್ಯಾಮೋಗ್ರಾಮ್ ಮಾಡಿಸ್ಕೊಂಡ್ರೆ ಒಂದು ಕ್ಯಾನ್ಸರ್ ಬೇಗ ಗೊತ್ತಾಗುತ್ತೆ. ಪ್ಲಸ್ ಇನ್ನೊಂದೇನಪ್ಪಾ ಅಂದ್ರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ಏನಂದ್ರೆ ಮಹಿಳಾ ಅವರೇನೆ ಅವ್ರ ಬ್ರೆಸ್ಟ್ ನ ತಿಂಗ್ಳಿಗೆ ಒಂದ್ಸಲ ಸ್ನಾನ ಮಾಡಿದ್ಮೇಲೆ ಮಿರರ್ ಮುಂದೆ ಫಸ್ಟ್ ನೋಡ್ಬೇಕು, ನಂದ್ 2 ಬ್ರೆಸ್ಟ್ ಸರಿಯಾಗಿ ಕಾಣಿಸ್ತಿದ್ಯಾ, ಏನಾದ್ರೂ ಅಲ್ಸರ್ ಏನಾದ್ರೂ ಇದ್ಯಾ, ಇಲ್ಲಾಂದ್ರೆ ಒಂದ್ ಬ್ರೆಸ್ಟ್ ಅಲ್ಲಿ ನಂಗೆ ಏನೋ ಒಂದು ಫುಲ್ನೆಸ್ ತರ ಕಾಣಿಸ್ತಿದೆ. ಬ್ರೆಸ್ಟ್ ಒಂದೇ ಅಲ್ಲ, ಕಣ್ಕ್ಲು ಅಂದ್ರೆ ಆರ್ಮ್ಸ್ ಕೆಳಗಡೆನೂ ಏನಾದ್ರೂ ಗಡ್ಡೆಗಳು ತರ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡ್ಕೊಡೋದು ಮತ್ತೆ ಒಂದ್ಸಲ ಚೆಕ್ ಮಾಡೋದು. ಯಾವಾಗಪ್ಪ ಇದನ್ನ ಮಾಡ್ಬೇಕಂದ್ರೆ ಅವ್ರದ್ದು ಒಂದು ಮಂತ್ಲಿ ಸೈಕಲ್ ಪೀರಿಯಡ್ಸ್ ಮುಗ್ದಿ 1 ವಾರ ಆದ್ಮೇಲೆ ಈ ತರ ಚೆಕ್ ಮಾಡ್ಬೇಕು. ಇವಾಗ ಇದು ಎಷ್ಟು ಬೆನಿಫಿಟ್ ಆಗುತ್ತೆ ಇಲ್ಲ ಅನ್ನೋದು ಸ್ಟಡೀಸ್ ಆರ್ ಕಾಂಟ್ರವರ್ಷಿಯಲ್ ಅಂಡ್ ಡಿಬೇಟಬಲ್. ಬಟ್ ನಾವ್ ಇದನ್ನ ಏನಕ್ಕಪ್ಪ ಎಂಕರೇಜ್ ಮಾಡ್ತೀವಂದ್ರೆ ಏನಾದ್ರೂ ಒಬ್ರು ಮಹಿಳಾ ಅವ್ರದ್ದು ನಾರ್ಮಲ್ ಬ್ರೆಸ್ಟ್ ಹೆಂಗೆ ಸದಾ ಇದೆ ಅಂತ ಗೊತ್ತಿದ್ರೆ, ಒಂದು ಅವೇರ್ನೆಸ್ ಇದ್ರೆ, ಅಬ್ನಾರ್ಮಲ್ ಆದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಬಂದು ಅಟೆನ್ಷನ್ ತೋರಿಸಬೇಕು. ಬಟ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಮ್ಯಾಮೋಗ್ರಾಮು ಇಯರ್ಲಿ ಒನ್ಸ್ ಫ್ರಮ್ ದಿ ಏಜ್ ಆಫ್ 40 to 45 ಇಯರ್ಸ್. ಇವಾಗ ಯಾರಿಗಾದ್ರೂ ಹೈ ರಿಸ್ಕ್ ಅಂದ್ರೆ ಕೆಲವು ಪ್ಯಾರಾಮೀಟರ್ಸ್ ಇಂದ ನಾವ್ ಹೇಳ್ತೀವಿ ಇವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದ್ ರಿಸ್ಕ್ 20% ಗಿಂತ ಜಾಸ್ತಿ ಇರ್ಬೋದು. ಎಸ್ಪೆಷಲಿ ಇವ್ರಿಗೆ BRCA ಮ್ಯೂಟೇಶನ್ ಇದ್ರೆ, ಇಲ್ಲಾಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅವ್ರಿಗೆ 40-45 ವಯಸ್ಸು ಶುರು ಮಾಡಬಾರ್ದು. 30 ವಯಸ್ಸಿಂದಾನೆ ಮ್ಯಾಮೋಗ್ರಾಮ್ ಶುರು ಮಾಡಬೇಕು. ಪ್ಲಸ್ ಮ್ಯಾಮೋಗ್ರಾಮ್ ಗಿಂತ ಬೇರೆ ಏನಾದ್ರೂ ಬೆಸ್ಟ್ ಇದೆಯಾ, MRI. ಇವಾಗ ಎಲ್ಲಾರು ಬ್ರೈನ್ MRI ಬಗ್ಗೆ ಗೊತ್ತು, ಬಟ್ ನಾವ್ ಹೇಳ್ತೀವಿ MRI ಬ್ರೆಸ್ಟ್ ಶುಡ್ ಆಲ್ಸೋ ಬಿಗಿನ್ 25-30 ವಯಸ್ಸು ಶುರು ಮಾಡಬೇಕು. ಯಾಕಂದ್ರೆ ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೋ, ಇಲ್ಲಾಂದ್ರೆ ಯಾರಿಗೆ ಈ BRCA ಅಂತ ಒಂದು ಮ್ಯೂಟೇಶನ್ ಇರುತ್ತೋ, ಈ ಆಂಜೆಲಿನಾ ಜೋಲಿಗೆ ಇದ್ದಿದ್ ಮ್ಯೂಟೇಶನ್, ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬೇಗ ಬರ್ಬೋದು. ಪ್ಲಸ್ ಈ ಮ್ಯಾಮೋಗ್ರಾಮ್ ಟೆಸ್ಟ್ ಒಂದೇ ಇಂದ ಅರ್ಲಿ ಡಿಟೆಕ್ಟ್ ಮಾಡಕ್ಕೆ ಆಗಲ್ಲ. ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್ ಇಂಡಿಯಾಲಿ 50 ವಯಸ್ಸು ಆದ್ಮೇಲೆ ಡಿಟೆಕ್ಟ್ ಆಗೋದು, ವೆಸ್ಟ್ ಅಲ್ಲಿ 60 ಇಯರ್ಸ್ ಆದ್ಮೇಲೆ ಡಿಟೆಕ್ಟ್ ಆಗೋದು, ಅದು ಡೇಟಾ. ಬಟ್ ಯಾರಿಗೆ ಈ ಮ್ಯೂಟೇಶನ್ ಇದೆಯೋ, ಇಲ್ಲಾಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೋ, ರಿಸ್ಕ್ ಫ್ಯಾಕ್ಟರ್ಸ್ ಇದೆಯೋ, ಅವ್ರಿಗೆ ಬೇಗ ಬರ್ಬೋದು. ಅದಕ್ಕೆ ಅವ್ರಿಗೆ 30 ವಯಸ್ಸಿಂದಾನೆ ಈ ಮ್ಯಾಮೋಗ್ರಾಫಿ ಸ್ಕ್ರೀನಿಂಗ್ ಶುರು ಮಾಡಕ್ಕೆ ನಾವು ಹೇಳ್ತೀವಿ, ಅಲಾಂಗ್ ವಿತ್ MRI ಬ್ರೆಸ್ಟ್. ಓಕೆ ಸರ್, ಈಗ ನೀವ್ ಹೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಅಲ್ಲೇ ಅಥವಾ ಮಹಿಳೆಯರು ಮನೇಲೆ ಕೂತ್ಕೊಂಡು ಯಾವ ರೀತಿ ಟೆಸ್ಟ್ ಮಾಡ್ಕೊಳ್ಬೇಕು ತಿಂಗ್ಳಿಗೊಂದ್ಸಲ ಅಂತ ಹೇಳಿದ್ರೆ, ಸೊ ಅದನ್ನ ಗಡ್ಡೆಗಳು ಕಾಣಿಸ್ಕೊಂಡ್ರೆ ಓಕೆ ಏನೋ ಸಿಕ್ತಿದೆ ಹೋಗಿ ತೋರ್ಸೋಣ ಅಂತ ತೋರಿಸ್ತಾರ. ಆ ತರದ್ ಬಿಟ್ಟು ಏನಾದ್ರು ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಳುತ್ತಾ ಅರ್ಲಿ ಸ್ಟೇಜ್ ಅಲ್ಲಿ ಏನಾದ್ರು ಈ ಬ್ರೆಸ್ಟ್ ಕ್ಯಾನ್ಸರ್? ಸೊ ಅರ್ಲಿ ಸ್ಟೇಜ್ ಅಲ್ಲಿ ಕಾಣಿಸ್ಕೊಡಲ್ಲ ಸಿಂಪ್ಟಮ್ಸ್ ಆ ತರ, ಅದಕ್ಕೆ ಮ್ಯಾಮೋಗ್ರಾಮ್ ಹೇಳೋದು. ಮ್ಯಾಮೋಗ್ರಾಮ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ನಾನು ಅದನ್ನೇ ಹೇಳಿದ್ದು. ಸಿಂಪ್ಟಮ್ಸ್ ಇಲ್ದೇನೆ ಕಾಯಿಲೆ ಇದ್ರೆ ಈ ಸ್ಕ್ರೀನಿಂಗ್ ಟೆಸ್ಟ್ ಡಯಾಗ್ನೋಸ್ ಆಗುತ್ತೆ. ಸೊ ಮ್ಯಾಮೋಗ್ರಾಮು ಇಲ್ಲಾಂದ್ರೆ ಯಂಗ್ ವಯಸ್ಸಲ್ಲಿ ಅಲ್ಟ್ರಾಸೌಂಡ್ ಬ್ರೆಸ್ಟ್, MRI ಬ್ರೆಸ್ಟ್ ಇಂದ ಸಿಂಪ್ಟಮ್ಸ್ ಇಲ್ದೇನೆ ಕಾಣಿಸ್ಕೊಡುತ್ತೆ. ಬಟ್ ಸಿಂಪ್ಟಮ್ಸ್ ಏನಂದ್ರೆ ಗಡ್ಡೆ ಒಂದ್ ಸಿಂಪ್ಟಮ್, ಇನ್ನೊಂದು ನಿಪ್ಪಲ್ ಇಂದ ಡಿಸ್ಚಾರ್ಜ್ ಆದ್ರೆ, ಮತ್ತೆ ಲಿಂಫ್ ನೋಟ್ಸ್ ಏನಾದ್ರು ಇದೆ ಅಂದ್ರೆ ಕಣ್ಕ್ಲು ಕೆಳಗಡೆ ಲಿಂಫ್ ನೋಟ್ಸ್ ಏನಾದ್ರು ಕಾಣಿಸ್ಕೊಂಡ್ರೆ, ಮತ್ತೆ ಅಲ್ಸರೋ ಇಲ್ಲಾಂದ್ರೆ ಸ್ಕಿನ್ ಚೇಂಜಸ್ ಏನಾದ್ರು ಆದ್ರೆ ಬ್ರೆಸ್ಟ್ ಮೇಲೆ, ಇದು ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಸುಮಾರು ಜನಕ್ಕೆ ಇನ್ನೊಂದು ಮೂಢನಂಬಿಕೆ ಇದೆ, ಕ್ಯಾನ್ಸರ್ ಅಂದ್ರೆ ಪೇನ್ಫುಲ್, ಏನೋ ಗಡ್ಡೆ ಕಾಣಿಸ್ಕೊಂತು ನೋವಿಲ್ಲ ಏನಕ್ಕೆ ಹೋಗ್ಬೇಕು ಅಂತ. ಬಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕ್ಯಾನ್ಸರ್ ಪೇನ್ಲೆಸ್, ಸರಿನಾ? ಇವಾಗ ಸುಮಾರು ಜನ ಮಹಿಳೆಯರು 30-35 ವಯಸ್ಸು ಬರ್ತಾರೆ, ಡಾಕ್ಟರ್ ನಂಗೆ 2 ಬ್ರೆಸ್ಟ್ ಅಲ್ಲೂ ನೋವು ಬರುತ್ತೆ ಅಂತ. ನೋವು ಬಂದಾಗ ಎಲ್ಲಾರು ಡಾಕ್ಟರ್ ಹತ್ರ ಬಂದೇ ಬರ್ತಾರೆ. ಬಟ್ ಆವಾಗ ಅದು ಆಕ್ಚುಲಿ ಹಾರ್ಮೋನ್ ರಿಲೇಟೆಡ್. ಇವಾಗ ಮಹಿಳೆಯರಿಗೆ ರೆಗ್ಯುಲರ್ ಮಂತ್ಲಿ ಸೈಕಲ್ ಪೀರಿಯಡ್ಸ್ ಆದಾಗ ಸುಮಾರು ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಆಗ್ತಿರುತ್ತೆ. ಅವಾಗ ಕೆಲವ್ರನ್ನವ್ರಿಗೆ 2 ಬ್ರೆಸ್ಟ್ ಅಲ್ಲೂ ನೋವು ಬರುತ್ತೆ. ಬಟ್ ಒಂದ್ ಬ್ರೆಸ್ಟ್ ಅಲ್ಲಿ ಗಡ್ಡೆ ಕಾಣಿಸ್ಕೊಂಡಾಗ ಎಸ್ಪೆಷಲಿ ನೋವು ಇರ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿಸ್ಕೋಬೇಕು. ಕ್ಯಾನ್ಸರ್ ಯಾವಾಗ ಪೇನ್ಫುಲ್ ಆಗುತ್ತೆ ಅಂದ್ರೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನರ ಮತ್ತೆ ಬ್ಲಡ್ ವೆಸಲ್ ನ ಇನ್ಫಿಲ್ಟ್ರೇಟ್ ಮಾಡಿದಾಗ, ಅಟ್ಯಾಕ್ ಮಾಡಿದಾಗ ನೋವು ಆಗುತ್ತೆ. ಸೊ ಇನಿಷಿಯಲಿ ನೋವು ಇಲ್ಲ, ಅದಕ್ಕೆ ಕ್ಯಾನ್ಸರ್ ಆಗಲ್ಲ ಅನ್ಬಿಟ್ಟು ಇಗ್ನೋರ್ ಮಾಡಬೇಡಿ. ಅದ್ ಕ್ಯಾನ್ಸರ್ ಇಲ್ಲೇ ಇರ್ಬೋದು, ಬೇರೆ ತರ ಕಾಯಿಲೆಗಳು ಇರುತ್ತೆ, ಫೈಬ್ರೋ ಅಡಿನೋಮಾ ಅಂತೀವಿ, ಇದೆಲ್ಲ ಬ್ರೆಸ್ಟ್ ಅಲ್ಲಿ ಹಾರ್ಮ್ಲೆಸ್ ಗಡ್ಡೆಗಳು. ಬಟ್ ಹೋಗ್ ಚೆಕ್ ಮಾಡಿಸ್ಕೊಳ್ಳಿ, ಚೆಕ್ ಮಾಡಿಸೋದ್ರಲ್ಲಿ ಏನು ತಪ್ಪಿಲ್ಲ. ಹೆದರ್ಕೋಬೇಡಿ ಕ್ಯಾನ್ಸರ್ ಆಗ್ಬೋದು ಅಂತ, ಯಾಕಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಡಯಾಗ್ನೋಸ್ ಮಾಡಿದಾಗ ನಾನು ಹೇಳ್ದಂಗೆ ಇವಾಗ ಸುಮಾರು ಅಡ್ವಾನ್ಸಸ್ ಇದೆ, ಮೋರ್ ದನ್ 90% ಚಾನ್ಸ್ ಆಫ್ ಕ್ಯೂರ್ ಇದೆ. ಬ್ರೇಕ್ ತಗೊಂಡ್ ಬರೋಣ.
ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಸರ್ ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಮೇನ್ ಆಗಿ ಏನು ಅಂತ ಹೇಳಿದ್ರೆ, ನೀವು 35 ವರ್ಷ ಆದ್ಮೇಲೆ ಅಥವಾ 40 ವರ್ಷ ಆದ್ಮೇಲೆ ವರ್ಷಕ್ಕೊಂದ್ಸಲ ಈ ಅವ್ರು ಹೇಳ್ದಂಗೆ ಡಯಾಗ್ನೋಸಿಸ್ ಕೂಡ ಒಳಪಡಿಸಿ, ಅಥವಾ ನೀವೇ ಹೋಗಿ ಡಾಕ್ಟರ್ಗೆ ಹೇಳಿ, ಇಲ್ಲ ಈ ರೀತಿ ನಾನು ಚೆಕ್ ಮಾಡಿಸ್ಬೇಕು ಅಂತ ಹೇಳಿ, ನಿಮ್ಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೇಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಸೊ ನಿಮ್ಮ ಹೆಲ್ತ್ ದೃಷ್ಟಿಯಿಂದ ನೀವು ಮಾಮೂಲಿ ಬಾಡಿ ಯಾವ ರೀತಿ ಚೆಕ್ಅಪ್ ಮಾಡಿಸ್ಕೊಳ್ತಿರೋ, ಇದೇ ರೀತಿ ಮುಂದಕ್ಕೆ 35 ವರ್ಷ ಅಥವಾ 40 ವರ್ಷ ಆದ್ರೂ ಚೆಕ್ ಮಾಡಿಸ್ಕೊಳ್ಳಿ ಅನ್ನೋದು ಡಾಕ್ಟರ್ಸ್ ಕಡೆಯಿಂದ ಒಂದು ಸಜೆಷನ್. ಸೊ ಇದೊಂದು ದೊಡ್ಡ ಕಾಯಿಲೆ ಅಲ್ಲ, ಇನ್ ಕೇಸ್ ಬಂದ್ರೂ ಕೂಡ ಅದನ್ನ ಟ್ರೀಟ್ ಮಾಡಬಹುದು ಅಥವಾ ಕ್ಯೂರಬಲ್ ಡಿಸೀಸ್ ಅಂತ ಹೇಳಿ. ಸೊ ಯಾರು ಕೂಡ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗಾಗಿನೇ ಇವ್ರು ಹೇಳ್ತಾ ಇರುವಂತಹ ಅಂಶಗಳನ್ನ ಅಥವಾ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡೋದಾಯ್ತು ಅಂತ ಹೇಳಿದ್ರೆ, ಫ್ಯೂಚರ್ ಅಲ್ಲಿ ಇನ್ ಕೇಸ್ ಯಾರಿಗಾದ್ರೂ ಬಂತು ಅಂತ ಹೇಳಿದ್ರು ಕೂಡ ಆರಾಮಾಗಿ ಅದನ್ನ ಟ್ರೀಟ್ಮೆಂಟ್ ಮುಖಾಂತರ ಗುಣಪಡಿಸ್ಕೊಳ್ಬಹುದು ಅನ್ನೋ ಒಂದು ಭರವಸೆ ಕೂಡ ಕೊಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲೇ ಈ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿದೆ. ಸೊ ಸರ್, ಈಗ ಈ ಟ್ರೀಟ್ಮೆಂಟ್, ಇವಾಗ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ, ಈ ಸರ್ಜರಿ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ ಯಾವ ರೀತಿಯಾಗಿರತ್ತೆ ಹಾಗಾದ್ರೆ? ಸೊ ನಾವು ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದಾಗ, ಅಲ್ಲಂದ್ರೆ ಕ್ಯಾನ್ಸರ್ ಬಗ್ಗೆ ಮಾತಾಡಿದಾಗ್ಲೂ ಇಟ್ ಇಸ್ ನಾಟ್ ಜಸ್ಟ್ ಒನ್ ಡಿಪಾರ್ಟ್ಮೆಂಟ್ ವಿಚ್ ಲುಕ್ಸ್ ಆಫ್ಟರ್. ಇವಾಗ ಇಂಡಿಯನ್ ಕ್ರಿಕೆಟ್ ಟೀಮ್ ಗೆಲ್ಬೇಕಂದ್ರೆ ಬ್ಯಾಟರ್ಸ್, ಬೌಲರ್ಸ್, ಫೀಲ್ಡರ್ಸ್ ಎಲ್ಲ ಮಾಡಬೇಕು. ಸೊ ಆ ತರಾನೇ ಕ್ಯಾನ್ಸರ್ ಅಲ್ಲಿ ವಿ ಟಾಕ್ ಆಫ್ ಮಲ್ಟಿ ಡಿಸಿಪ್ಲಿನರಿ ಟ್ಯೂಮರ್ ಬೋರ್ಡ್ ಅಂಡ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಇರೋದು. ಅಂದ್ರೆ ಸರ್ಜಿಕಲ್ ಆಂಕಾಲಜಿಸ್ಟ್, ಮೆಡಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್, 3 ಜನನು ಕೂತ್ಕೊಂಡು ಒಂದ್ ಕೇಸ್ಗೆ ವಾಟ್ ಇಸ್ ದ ಬೆಸ್ಟ್ ವೇ, ಈ ಪೇಷಂಟ್ ಗೆ ಏನು ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಪ್ಲಾನ್ ಮಾಡೋದು. 3 ಸಹ ಬೇಕು. ನಾವೊಂದು ಕ್ಯೂರ್ ಅಂತ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದಾಗ ಸುಮಾರು ಸಲ ಈ 3 ಅಂಶನೂ ಬೇಕು ಟ್ರೀಟ್ಮೆಂಟ್ ಕೊಡಕ್ಕೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸರ್ಜರಿ ಮಾತಾಡಿದಾಗ ಸುಮಾರು ಜನಕ್ಕೆ ಹೆದರಿಕೆ ಆಗುತ್ತೆ. ಟ್ಯೂಮರ್ ಅಂದ ತಕ್ಷಣ ಪೂರ್ತಿ ಬ್ರೆಸ್ಟ್ ತೆಗಿಬಹುದಂತ. ಬಟ್ ಇವಾಗ ಅಷ್ಟೊಂದು ಅಡ್ವಾನ್ಸಸ್ ಆಗಿದೆ, ನಾವು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಕೆಲವು ಇಂಡಿಕೇಶನ್ ಕ್ರೈಟೀರಿಯಾ ಮೀಟ್ ಆದ್ರೆ ಮೆಡಿಕಲಿ ದ ಸರ್ಜನ್ಸ್ ಗೋ ಅಂಡ್ ಡು ಅಡ್ವಾನ್ಸ್ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ. ಅಂದ್ರೆ ಬರೀ ಗಡ್ಡೆ ತೆಗೆಯೋದು ಅಂಡ್ ದ ಬ್ರೆಸ್ಟ್ ಇಸ್ ಪ್ರಿಸರ್ವ್ಡ್. ಕೆಲವು ಸಲ ಏನಾಗುತ್ತೆ ಅಂದ್ರೆ ಪೂರ್ತಿ ಬ್ರೆಸ್ಟ್ ತೆಗೆಯೋದು ಒಂದು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬಂದ್ರೆ ಪೂರ್ತಿ ಬ್ರೆಸ್ಟ್ ತೆಗೆಯೋದು ಅವಶ್ಯಕತೆ ಬರುತ್ತೆ. ಬಟ್ ಆವಾಗ್ಲೂ ಸಹ ನಮ್ ಸರ್ಜಿಕಲ್ ಆಂಕಾಲಜಿ ಕಲೀಗ್ಸ್ ಇನ್ ಅಸೋಸಿಯೇಷನ್ ವಿತ್ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ರೀಕನ್ಸ್ಟ್ರಕ್ಷನ್ ಸರ್ಜರೀಸ್ ಮಾಡಬಹುದು. ಮತ್ತೆ ಒಂದು 15 ವರ್ಷ 20 ವರ್ಷ ಇಲ್ಲ ಇನ್ನು 5 ವರ್ಷದ ಹಿಂದೆ ನೋಡಿದಾಗ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಮಾಡಿದಾಗ ಈ ಆಕ್ಸಿಲರಿ ಲಿಂಫ್ ನೋಟ್ಸ್ ಅಂದ್ರೆ ಕನ್ಕ್ಲೂಡ್ ಲಿಂಫ್ ನೋಟ್ಸ್ ತೆಗಿತಾರೆ. ಸೊ ಅದನ್ನ ತೆಗ್ದಾಗ ನೀವು ನೋಡಿರ್ಬೋದು ಕೈ ಊತ ಆಗೋಗುತ್ತೆ, ಕೈ ದಪ್ಪ ಆಗುತ್ತೆ. ಬಟ್ ಇವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಲಿಂಫ್ ನೋಟ್ಸ್ ತೆಗಿಯಲ್ಲ. ಅರ್ಲಿ ಸ್ಟೇಜ್ ಅಲ್ಲಿ ಬಂದಾಗ ಸೆಂಟಿನಲ್ ಲಿಂಫ್ ನೋಡ್ ಅಂತ ಅಡ್ವಾನ್ಸ್ ಟೆಕ್ನಿಕ್ ಮಾಡ್ತೀವಿ. ಸರ್ಜನ್ಸ್ ಏನ್ ಮಾಡ್ತಾರೆ, ಒಂದು ಡೈ ಇಂಜೆಕ್ಟ್ ಮಾಡ್ತಾರೆ. ಯಾವ ಲಿಂಫ್ ನೋಟ್ಸ್ ಲೈಟ್ ಅಪ್ ಆಗುತ್ತೋ ಅದನ್ನೇ ತೆಗಿತಾರೆ. ಸೊ ಬರೀ ಕಮ್ಮಿ ಲಿಂಫ್ ನೋಟ್ಸ್ ತೆಗೆದು ಅದ್ ನೆಗೆಟಿವ್ ಬಂದ್ರೆ ಎಲ್ಲಾ ಲಿಂಫ್ ನೋಟ್ಸ್ ತೆಗೆಯೋದು ಅವಶ್ಯಕತೆ ಇಲ್ಲ. ಸೊ ಸುಮಾರು ಅಡ್ವಾನ್ಸಸ್ ಆಗಿದೆ ಸರ್ಜರಿನಲ್ಲಿ ಇವಾಗ. ಆಮೇಲೆ ಇನ್ನೊಂದೇನಂದ್ರೆ ಯಾರಿಗೆ ಈ BRCA ಮ್ಯೂಟೇಶನ್ ಇರುತ್ತೋ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡಕ್ಕೂ ಸರ್ಜರೀಸ್ ಇರುತ್ತೆ ಬೈ ರಿಮೂವಲ್ ಆಫ್ ದ ಬ್ರೆಸ್ಟ್. ಸೊ ಸರ್ಜರಿ ಮುಂಚೆ ತರ ಅಲ್ಲ, ಪೂರ್ತಿ ಬ್ರೆಸ್ಟ್, ಚೆಸ್ಟ್ ಮಸಲ್, ಕತ್ತಿನ ಲಿಂಫ್ ನೋಟ್ಸ್ ಇದೆಲ್ಲ ಲಿಂಫ್ ನೋಟ್ಸ್ ತೆಗಿಯೋ ತರ ಅಲ್ಲ. ಸೊ ಅಂಡ್ ಅಗೇನ್ ಅದೇ ಇಂಪಾರ್ಟೆಂಟ್ ಅರ್ಲಿ ಸ್ಟೇಜ್ ಅಲ್ಲಿ ಬರೋದಕ್ಕೆ. ಯಾಕಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಬಂದ್ರೆ ಬ್ರೆಸ್ಟ್ ಪ್ರಿಸರ್ವ್ ಮಾಡಿ ಜಸ್ಟ್ ಲಂಪ್ ರಿಮೂವ್ ಮಾಡೋದ್ ತರ ಸರ್ಜರೀಸ್ ಇದೆ. ಪ್ಲಸ್ ಎಲ್ಲಾ ಲಿಂಫ್ ನೋಟ್ಸ್ ಅಲ್ಲ, ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಇವಾಗ ಸೆಂಟಿನಲ್ ಲಿಂಫ್ ನೋಡ್ ಬಯೋಪ್ಸಿ ಅಂತ ಮಾಡೋದನ್ನು ಪ್ರೋಸೆಸ್ ಇದೆ. ಅಂದ್ರೆ ಮಣಿಪಾಲ್ ಹಾಸ್ಪಿಟಲ್ ಎಸ್ಪೆಷಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಹಾಗಾದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಗೆ. ಸೊ ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ ದಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ವಿಚ್ ಹ್ಯಾವ್ ಬೀನ್ ಅಪ್ರೂವ್ಡ್ ಇನ್ ದ ವೆಸ್ಟ್, ಏನ್ US ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೋ ಆತರ ಎಲ್ಲಾ ಫೆಸಿಲಿಟೀಸ್ ಆರ್ ಅವೈಲಬಲ್ ಅಂಡ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಹೇಳ್ದಂಗೆ ಸೊ ಯಾವ್ಯಾವ ರೀತಿ ಡಯಾಗ್ನೋಸ್ ಮಾಡಬೇಕು ಪ್ರತಿಯೊಂದನು. ಸೊ ಹಿಂದೆ ಇದ್ದಂತಹ ಸಿಚುಯೇಷನ್ ಈಗಿಲ್ಲ ಹಾಗಾದ್ರೆ. ಸೊ ನೀವ್ ಹೇಳ್ದಂಗೆ ಅವಾಗ ಹೆದರ್ಕೊಳ್ಳೋದು ಜಾಸ್ತಿ, ಸರ್ಜರಿ ಅಂತ ಹೇಳಿದ್ರೆ ಅಯ್ಯೋ ಪೂರ್ತಿ ಬ್ರೆಸ್ಟ್ ತೆಗಿತಾರಂತ ಆ ತರದಿತ್ತು. ಸೊ ಈಗ ಫೈಂಡ್ ಮಾಡಿ ಸೊ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಏನು ಹಾರ್ಮ್ಫುಲ್ ಆಗದಂಗೆ, ಯಾವ ರೀತಿ ಸೈಡ್ ಎಫೆಕ್ಟ್ ಆಗದಂಗೆ ಟ್ರೀಟ್ಮೆಂಟ್ ಮಣಿಪಾಲ್ ಹಾಸ್ಪಿಟಲ್ ಸಿಗುತ್ತೆ ಹಾಗಾದ್ರೆ. ಇನ್ನು ಕೀಮೋಥೆರಪಿ ಅನ್ನೋ ವಿಚಾರ ಬಂದಾಗ ಸೊ ಕೆಲವರಿಗೆ ಈ ಕೀಮೋಥೆರಪಿ ಮಾಡಬೇಕು ಅಂತ ಹೇಳ್ತಾರೆ, ಸೊ ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಸೊ ನಾನು ಒಂದು ಪೇಷಂಟ್ ನನ್ ಮುಂದೆ ಕೂತ್ಕೊಂಡಾಗ ಕೀಮೋಥೆರಪಿ ಅಂದ ತಕ್ಷಣ ಅವ್ರ ಮುಖ ಪೂರ್ತಿ ಚೇಂಜ್ ಆಗುತ್ತೆ. ಕೆಲವು ಸಲ ಓಡೋಟೋಗ್ತಾರೆ, ಸರಿನಾ? ಅದು ತಿರ್ಗಾ ಒಂದು ಮೂಢನಂಬಿಕೆ, ಒಂದು ತಪ್ಪು ಮಾಹಿತಿ, ಒಂದು 20 ವರ್ಷದ ಹಿಂದೆ ಏನ್ ಮಾಹಿತಿ ಇತ್ತು ಆ ತರ ಬಂದಿದೆ. ಕೀಮೋಥೆರಪಿ ಏನ್ ಮಾಡುತ್ತೆ ಅಂದ್ರೆ ಕೆಲವು ಸಲ ಇವಾಗ ನಾವು ಕೀಮೋಥೆರಪಿನ ಸರ್ಜರಿಗೆ ಮುಂಚೆ ಕೊಡ್ತೀವಿ. ಕೆಲವು ಬ್ರೆಸ್ಟ್ ಕ್ಯಾನ್ಸರ್, ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಒಂದ್ ಕಾಯಿಲೆ ಅಲ್ಲ, ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಹಾರ್ಮೋನ್ ಪಾಸಿಟಿವ್, HER2 ಪಾಸಿಟಿವ್, ಇಲ್ಲಾಂದ್ರೆ ಈ 3 ನೆಗೆಟಿವ್ ಇದ್ದಾಗ ಟ್ರಿಪಲ್ ನೆಗೆಟಿವ್ ಅಂತೀವಿ. ಎಸ್ಪೆಷಲಿ HER2 ಪಾಸಿಟಿವ್, ಟ್ರಿಪಲ್ ನೆಗೆಟಿವ್ ಅಲ್ಲಿ ನಾವು ಕೀಮೋಥೆರಪಿ ಮುಂಚೆ ಕೊಡ್ತೀವಿ. ಕೀಮೋಥೆರಪಿ ಕೊಟ್ಬಿಟ್ಟು ಪೂರ್ತಿ ಆ ಗಡ್ಡೆನ ಶ್ರಿಂಕ್ ಮಾಡಿ ಸರ್ಜರಿಗೆ ಕಳಿಸ್ತೀವಿ. ಕೀಮೋಥೆರಪಿಲಿ ಮೇನ್ ಸೈಡ್ ಎಫೆಕ್ಟ್ ಬರೋದು ನಾಸಿಯಾ, ವಾಮಿಟಿಂಗು, ಹೇರ್ ಫಾಲ್ ಶಾರ್ಟ್ ಟರ್ಮ್ ಅಲ್ಲಿ.
ಪ್ಲಸ್ ನಾವೇನ್ ವರಿ ಮಾಡ್ತೀವಂದ್ರೆ ಈ WBC ಕೌಂಟ್ಸ್ ಕಮ್ಮಿ ಆಗಿ ಇನ್ಫೆಕ್ಷನ್ ಆಗಕ್ ಚಾನ್ಸ್ ಇರುತ್ತೆ. ಬಟ್ ಇವಾಗ ಅದಕ್ಕೆಲ್ಲ ಪ್ರಿವೆಂಟ್ ಮಾಡಕ್ಕೆ ಅಂಡ್ ಟು ಮೇಕ್ ಇಟ್ ಲೆಸ್ ಸುಮಾರು ಮೆಡಿಸಿನ್ಸ್ ಇರುತ್ತೆ. ಕೀಮೋಥೆರಪಿ ಬಗ್ಗೆ ಹೆದರ್ಕೋಬಾರ್ದು. ಎಸ್ ಸರ್, ಈಗ 4th ಸ್ಟೇಜ್ ಕ್ಯಾನ್ಸರ್ ಅಂತ ಹೇಳ್ತಾರಲ್ಲ, ಸೊ ಅದು ಟ್ರೀಟ್ಮೆಂಟ್ ಮಾಡಬಹುದಾ ಹಾಗಾದ್ರೆ, ಕ್ಯೂರಬಲ್ ಹೇಗೆ? ಡೆಫಿನೆಟ್ಲಿ. ಸೊ ನಾವ್ ಏನಂತೀವಂದ್ರೆ 4th ಸ್ಟೇಜ್ ಕ್ಯಾನ್ಸರ್ ನ ಕ್ಯೂರ್ ಮಾಡಕ್ ಆಗಲ್ಲ, ಬಟ್ ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ. ಸೊ ಈ ತರ ನಾವು ಹೇಳ್ದಂಗೆ ಒಂದು ಹಾರ್ಮೋನ್ ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನನ್ನ ಹತ್ರ ಒಂದು 65-year-old ಫೀಮೇಲ್ ಇತ್ತು. ಬ್ರೆಸ್ಟ್ ಕ್ಯಾನ್ಸರ್ ಲಿವರ್ ಬೋನ್ಗೆ ಸ್ಪ್ರೆಡ್ ಆಯ್ತು. ಓಕೆ. ಕೀಮೋನು ಕೊಡ್ಲಿಲ್ಲ. ಈ ತರ ಹಾರ್ಮೋನ್ ಪಾಸಿಟಿವ್ ಆಗಿ ನಾವು ಸ್ಪೆಷಲ್ CDK4/6 ಟ್ಯಾಬ್ಲೆಟ್ಸ್ ಕೊಡ್ತೀವಿ ವಿತ್ ಹಾರ್ಮೋನಲ್ ಏಜೆಂಟ್. ಓಕೆ ಓಕೆ. 4 ತಿಂಗಳಾದ್ಮೇಲೆ ಸ್ಕ್ಯಾನ್ ಮಾಡಿದಾಗ ಕ್ಯಾನ್ಸರ್ ಇಲ್ಲ. ಓ. ಅಂಡ್ ನೌ ಇಟ್ ಇಸ್ ಮೋರ್ ದೆನ್ 2 years ಆಫ್ ಫಾಲೋ ಅಪ್. ಸೇಮ್ ಥಿಂಗ್ ಇವಾಗ ಟ್ರಿಪಲ್ ನೆಗೆಟಿವ್ ಅಲ್ಲಿ ನಾವು ಇಮ್ಯುನೋಥೆರಪಿ ಯೂಸ್ ಮಾಡ್ತೀವಿ ಕೀಮೋ ಜೊತೆಲಿ. HER2 ನಲ್ಲಿ ಟಾರ್ಗೆಟೆಡ್ ಥೆರಪಿ ಯೂಸ್ ಮಾಡ್ತೀವಿ. ಸೊ ಈ ತರ ಸಾಕಷ್ಟು ಅಡ್ವಾನ್ಸ್ ಇಂಜೆಕ್ಷನ್ಸ್ ಇರುತ್ತೆ ವಿಚ್ ಈವನ್ ಇನ್ ಸ್ಟೇಜ್ 4 ರೆಸ್ಪಾನ್ಸ್ ಕೊಡ್ತೀವಿ. ಮುಂಚೆ ಏನ್ ಸರ್ವೈವಲ್ ತಿಂಗಳಲ್ಲಿ ಅಂತಿದೀವೋ ಇವಾಗ ನಾವು ವರ್ಷಾನ್ಗಟ್ಲೆ ಸರ್ವೈವಲ್ ಯಾರು ರೆಸ್ಪಾಂಡ್ ಮಾಡ್ತಾರೋ ನೋಡ್ತೀವಿ. ಸೊ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಜೊತೆಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಸಾಕಷ್ಟು ಟಿಪ್ಸ್ ಗಳನ್ನ ಕೂಡ ಕೊಟ್ರಿ, ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ. ಜೊತೆಗೆ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೂಡ ಇದೆ, ಸೊ ಯಾರು ಹೆದರ್ಕೊಳ್ಬೇಕಾಗಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮಗೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಟ್ರಿ. ಸೊ ನಿಮ್ಗೆ ಏನಾದ್ರೂ ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನನ್ನ ಸ್ಕ್ರೀನ್ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಆ ನಂಬರ್ಗೆ ಕಾಲ್ ಮಾಡಿದ್ರೆ A to Z ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ